ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಸೊ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಜರ್ನಿ ಆ್ಯಸ್ ಯೂಶ್ವಲ್ ಹೇಳೋದಕ್ಕಿಂತ ಹೋಗಿ ಬಂದ್ಬಿಡೋಣ. ಬ್ಯಾಗು ರೆಡಿ ಐತಿ, ನಾವು ರೆಡಿ ಇದ್ದೀವಿ. ಮತ್ತೆ ಆಗ್ತಾಳ ಬರ್ರಿ ಇನ್ನೇನು ಜರ್ನಿ ಒಳಗೆ ಏನಾಗ್ತದೆ ಏನಿಲ್ಲ ಅನ್ನೋದು ಅಪ್ಡೇಟ್ಸನ್ನು ನೀವು ನೋಡ್ತೀರಿ, ನಾನು ನೋಡ್ತೀನಿ. ಸೊ ಬೈಕ್ ತೊಗೊಂಡು ಹೋಗ್ಬೇಕಂತ ಮಾಡಿದ್ವಿ. ಮತ್ತು ಯಾಕೆ ಬ್ಯಾಡ ತಡಿಪ ಬೈಕ್ ಅಂತಂದು ಬೈಕ್ ಸೈಡ್ ಬಿಟ್ಟಿವ್ರಿ. ಬೈಕಿನ ಸುದ್ದಿ ಬ್ಯಾಡ ಅಂತಂದು 11 ನಂಬರ್ ಗಾಡಿ ಅಂದ್ರೆ ಕಾಲ್ನಡಿಗೆಯಲ್ಲಿ ಬೈ ವಾಕ್ ಹೋದ್ರಾತು, ಅಲ್ಲಿಂದ ಬಸ್ಸಿಗೆ ಅಡ್ಡಾಡಿದ್ರಾತು ಅಂತಂದು ನಾವು ಆಮೆ ವೇಗದಲ್ಲಿ ಹೊಂಟಿದ್ವಿ. ಟೈಮ್ ಆಗಿತ್ತು, ಯಾಕಂದ್ರೆ ನಾವು ಯೂಶ್ವಲಿ ಕೆಲ್ಸಕ್ಕಂದ್ರೆ ಬೆಳಗ್ಗೆ 5:30 6 ಅಂದ್ರೆ ಬಸ್ನಾಗ ಇರ್ತೇವೆ. ಸೊ ಇವತ್ತೊಂದು ಸ್ವಲ್ಪ ಲೇಟ್ ಆಗಿತ್ತು. ಆಗಿದ್ದಲ್ಲಿ ನಡ್ರಿಪ್ಪ ಅಂತಂದು ಹೊಂಟಿವಿ ನಾವು ಹಗ್ಗಕ್ಕೆ. BRTCಗೆ ಹೋಗೋಣ ಅಂತಂದು ಪ್ಲ್ಯಾನ್ ಮಾಡಿದ್ವಿ. ಬೆಂದ್ರೆ ಲೇಟ್ ಆಗತ್ತಂತಂದು ಹಂಗೆ ದಾರಿ ಒಳಗೆ ನಮ್ಮ ಬೈರಿಗೂ ದೇವರ ಕೊಪ್ಪದ ಆರಾಧ್ಯ ದೈವವಾದಂಥ ಶಿವಾನಂದಪ್ಪರಿಗೆ ನಮಸ್ಕಾರ ಮಾಡಿ ಇಲ್ಲಿ ಬಂದು ಎಷ್ಟು 30 ರೂಪಾಯಿನ ತೊಗೊಂಡ್ರಿಪ್ಪ ಅವ್ರು ವಾಟ್ ಎವರ್. ಅದಾದಮೇಲೆ ಟಿಕೆಟ್ ಕೊಟ್ಟರು. ನಾವು ಟಿಕೆಟ್ ರಾಜಾನ್ ಗತೆ ತೊಗೊಂಡು ಹೋದ್ವಿ. ಅವನು ಏನು ನಮ್ಗೆ ಇದವ್ರು ಏನದ ಪಾಕಿಸ್ತಾನದ ಇದು ದೊಡ್ಡ ಪ್ರಶಸ್ತಿ ಕೊಡತ್ತಾರ ಅನ್ನೋ ರೇಂಜಿಗೆ ಬಸ್ ಕಾಯ್ಕೊಂತ ನಿಂತಿದ್ವಿ. ಬರ್ತೋ ಇಲ್ಲ ಅನ್ನೋದು ಲೆಕ್ಕ ಆಗತ್ತಿದ್ದಿಲ್ಲ. ಅದ್ರಾಗ ನಾಷ್ಟಾನು ಒಂದು ಮಾಡಿದ್ದಿಲ್ರಿಪ್ಪ. ಹೊಟ್ಟೆ ಒಂದು ಜಗ್ ಹಸ್ತಿತ್ತು. ಧಾರವಾಡಕ್ಕೆ ಹೋಗಿ ಏನಾರು ತಿಂದು ಆತ್ಬಿಡು ಅಂತಂದು ನಾವು ಬಸ್ನಾಗ ಕುಂತ್ವಿ. ಬಸ್ ಯಾವ ನಮೂನಿ ಗದ್ಲಿತ್ತಂದು ನಾವು ಇದ್ದು ಬದ್ದು ಹುಬ್ಬಳ್ಳಿ ಮಂದೆಲ್ಲ ಇದೇ ಬಸ್ನಾಗ ಐತಾನ ಅನ್ನೋ ರೇಂಜಿಗೆ ಆಗ್ಬಿಟ್ಟಿತ್ತು. ಸೀಟ್ ಸಿಗೋದು ಡೌಟ್ ಆಗಿತ್ತು. ಬಟ್ ಎಟ್ ಲಾಸ್ಟ್ ನಮಗೊಂದು ಸೀಟ್ ಸಿಕ್ತು. ನಾ ಏನು ಸಿಕ್ಕತ್ತೋ ಇಲ್ಲೋ ಅಂತ ಮಾಡಿದ್ದೆ. JSSಗೆ ಆಲ್ಮೋಸ್ಟ್ ಖಾಲಿ ಆಯ್ತು. ಅಲ್ಲಿಂದ ಇಳ್ದಾರ ಸೀದಾ ಏನು ಮಾಡಿದ್ವಿ, ಧಾರವಾಡ ಹೊಸ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಹೊಸ ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿ ನಾಷ್ಟ ಮಾಡೋಕೆ ಅಲ್ಲಿ ಏನಿದ್ದಿದ್ದಿಲ್ಲ. ಬ್ಯಾಡ ತಡಿಪ ಅಂತಂದು ಡೈರೆಕ್ಟಾಗಿ ದಾಂಡೇಲಿ ಬಸ್ ಹತ್ತಿದ್ವಿ. ದಾಂಡೇಲಿ ಬಸ್ ಹತ್ತಿ ಆ್ಯಸ್ ಯೂಶ್ವಲ್ ನಮ್ಮ ಲಾಸ್ಟ್ ಸೀಟಿಗೆ ಕುಂತೀವಿ. ಬಟ್ ನಾನು ಇನ್ನೊಂದು ಏನು ಮಾಡಿದ್ದೆ, ಒಂದು ಬುಕ್ ಓದ್ಬೇಕು ಅಂತಂದು ಪ್ಲ್ಯಾನ್ ಮಾಡಿದ್ದೆ. ಹಂಗಾಗಿ ಬುಕ್ ಹುಡ್ಕಾಡ್ತಾನೆ ಅದ್ರ ನಾವು ಬುಕ್ಕ ಸಿಗಲಿಲ್ಲ. ಆವಾಗಲೇ ಕರೀತಂಗೆ ನಾವು ಬರೋ ಅರ್ಜೆಂಟ್ನಾಗ ಬುಕ್ಕನ್ನು ಮರ್ತು ಬಂದೇವೆ ಅಂತಂದು ಆತು ಬಿಡಪ್ಪ ಹೋಲಿ ಇನ್ನೇನು ಮಾಡೋದು ಅಂತಂದು ನೇಚರ್ ನೋಡ್ಕೊಂತ 2 ತಾಸು 2.5 ತಾಸು ಹಾಳು ಮಾಡಬೇಕಾಗಿತ್ತು. ಅದೇ ಬೇಜಾರಾಗಿತ್ತು ನನಗೆ. ಬಟ್ ಅಟ್ಲೀಸ್ಟ್ ದಾಂಡೇಲಿ ರೂಟ್ ಒಳಗೆ ನೇಚರು, ಗಿಡ ಮರ ಪಕ್ಷಿ ಎಲ್ಲ ಕಾಣ್ತಾವಲ್ಲ, ಅದೊಂದು ಚಲೋ ಇಂಪ್ಯಾಕ್ಟ್ ಅಂತ ಅಂದರೂ ಅಡ್ಡಿ ಇಲ್ಲ. ಬಟ್ ಒಂದು ಬೇಜಾರಾಗಿದ್ದೇನೆಂದ್ರೆ ಇಷ್ಟು ಕಾಡು ಸಂಪತ್ತು, ಅರಣ್ಯ ಸಂಪತ್ತು ನಮ್ಮ ಕರ್ನಾಟಕದೊಳಗೆ ಐತಿ. ಯೂಶ್ವಲಿ ಪ್ರತಿಯೊಂದು ಜಿಯೋಗ್ರಫಿಕಲ್ ಕಂಡೀಷನ್ ಒಳಗೆ ಏನು 100% ಒಳಗೆ 33% ಕಾಡು ಇರಬೇಕು ಅಂತ ಗೌರ್ಮೆಂಟ್ ರೂಲ್ಸ ಮಾಡೈತಿ. ಅಂಥದ್ದು ಇಲ್ಲಿ ತಾನಾಗೆ ಬೆಳೆದೈತಿ. ಇವ್ರು ಏನು ಬೆಳೆಸಿಲ್ಲ ಅದನ್ನ, ತಾನೇ ಯಥೇಚ್ಛವಾಗಿ ಬೆಳೆದಂತಹ ಅರಣ್ಯ ಪ್ರದೇಶವನ್ನು ಇವರು ನಮ್ಮ ಸರ್ಕಾರದವರು ಈ ಯೋಜನೆಗಳನ್ನು ತಂದು ಎಲ್ಲ ಹಾಳು ಮಾಡಕತ್ತಾರಲ್ಲ. ಇದು ಒಂದು ಮನಸ್ಸಿಗೆ ಬೇಜಾರಾಗ್ತದೆ ರೀ. ಈಗ ಆಲ್ರೆಡಿ ನಮ್ಮ ಜಿಯೋಗ್ರಫಿಕಲ್ ಕಂಡೀಷನಿಗೆ ವಿಚಾರ ಮಾಡಿಬಿಟ್ರೆ ನಮ್ಮ ಕಡೆ ಅಷ್ಟು ಇಲ್ಲ. 33% ಇಲ್ಲ, 24% 26% ಇರ್ಬೋದು ಅಂದಾಜಿನ ಪ್ರಕಾರ. ಬಟ್ ಉತ್ತರ ಕನ್ನಡದೊಳಗೆ 79% ಅರಣ್ಯ ವ್ಯಾಪ್ತಿ ಐತಿ. ಆ ಜಿಲ್ಲೆಗೆ ಹೋಲಿಸಿದ್ರೆ ಇನ್ನೊಂದು ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಉಳ್ಳಂತಹ ಯಾವುದಾದ್ರೂ ಒಂದು ಜಿಲ್ಲೆ ಇದ್ದರೆ ಅದು ಉತ್ತರ ಕನ್ನಡ ಜಿಲ್ಲೆ. ಇನ್ನು ಇದನ್ನು ವಿಚಾರ ಮಾಡ್ಕೊಂತ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಲಿಗೂ ಬಂದ್ವಿ. ಅದನ್ನು ನೋಡಿದಾಗ ಒಂದು ಖುಷಿನ ಕೊಟ್ಟು ಇರಲಿ ಬಂದ್ವಿ ನಾವು ದಾಂಡೇಲಿಗೆ. ಇಲ್ಲೇ ದಾರ್ಯಾಗ ಒಂದು ಗುಡಿ ಸಿಕ್ತು, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಗೋವಿಂದದ್ದು. ಸೊ ಇಲ್ಲೇ ಒಂದು ನಮಸ್ಕಾರ ಮಾಡ್ಕೊಂಡು ಬಂದ್ಬಿಡೋಣ ಬರ್ರಿ. ಇನ್ನು ನಾವು ಗುಡಿಗೆ ಹಂಗೆ ಆಮೆ ಗತಿಯಲ್ಲಿ ಹೊಂಟಿದ್ವಿ. ಬಟ್ ಅಲ್ಲಿ ಯಾರೂ ಇದ್ದಿದ್ದಿಲ್ಲ. ನನಗೆ ಅದೊಂದು ಭಾಳ ಪ್ರಶಾಂತವಾಗಿತ್ತು ವಾತಾವರಣ. ತಿಮ್ಮಪ್ಪನ ನೋಡಿದ್ವಿ, ನಮಸ್ಕಾರ ಮಾಡಿದ್ವಿ. ಉದ್ಧಾರ ಮಾಡಪ್ಪ ಅಂತಂದು ಲೈಟಾಗಿ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ ಪೂರ ಗುಡಿನ. ಗುಡಿ ಭಾಳ ಚಂದ ಇತ್ತು ರೀ. ಆದರೆ ಬಿಸಿಲು ಒಂದಿತ್ತು, ನನಗೆ ಅದೊಂದು ತಲೆ ಹಾಪಾಗಿತ್ತು. ಅಟ್ಲೀಸ್ಟ್ ಗುಡಿಗೆ ಹೋದೆ, ಅಲ್ಲೊಂಚೂರು ಸಮಾಧಾನ ಆಯ್ತು, ಶಾಂತಿ ಸಿಕ್ತು, ನೆಮ್ಮದಿ ಸಿಕ್ತು, ಎಲ್ಲ ಸಿಕ್ತು. ಆ ಕ್ಷಣಕ್ಕೆ ಇಟ್ ವಾಸ್ ಲೈಕ್ ಅ ಹೆವೆನ್ ಟು ಮೀ. ಯಾಕಂದ್ರೆ ಬಿಸಿಲಾಗ ಅಡ್ಡಾಡಿ ಎಲ್ಲ ಕಡೆ ನೀರು ಇಳಿದು ಬಿಟ್ಟಿದ್ವು. ದೇವಸ್ಥಾನ ಭಾಳಷ್ಟು ಪ್ರಶಾಂತವಾಗಿತ್ತು. ಅದರ ಸುತ್ತಮುತ್ತಲಿನ ಪರಿಸರವು ಅನುಕೂಲಕರವಾಗಿತ್ತು. ಯಾವುದೋ ಗಾಡಿ ಶಬ್ದ ಕಿರಿಕಿರಿ ಏನು ಇದ್ದಿದ್ದಿಲ್ಲ. ಅದೊಂದು ಚಲೋ ಆಸ್ಪೆಕ್ಟು. ಸೊ ಆ ಗುಡಿಗೆ ಇನ್ನೊಂದು ಸತಿ ಕೈ ಮುಗಿದು ಅದಾದ್ಮೇಲೆ ಮಹಾದ್ವಾರನೂ ಭಾಳ ಚಂದ ಮಾಡಿದ್ರು ತಿಮ್ಮಪ್ಪಂದು. ನನಗದು ಭಾಳ ಖುಷಿ ಆಯ್ತು. ಲಿಟ್ರಲಿ ತಿರುಪತಿ ತಿಮ್ಮಪ್ಪಂದು ಹೋಲಿಕೆ ಇತ್ತು ಅಲ್ಲಿ ಔಟ್ಸೈಡ್ ಇದ್ದಲ್ಲೇ. ಸೊ ದರ್ಶನ ಮುಗಿಸ್ಕೊಂಡು ಒಳ್ಳೆ ಏನೋ ದಾರಿ ಒಳಗೆ ನಮ್ಮ ಪುಣ್ಯ ಗೋವಿಂದ ಮಹಾರಾಜರು ಸಿಕ್ಕರು. ಅವರ ಆಶೀರ್ವಾದ ತೊಗೊಂಡು ಅಲ್ಲಿಂದ ಮತ್ತೆ ಮುಂದೆ ಜರ್ನಿ ಚಲೋ ಆಯ್ತು ಬರ್ರಿ. ಇನ್ನು ನಾವು ಹೋಗ್ಬೇಕಾಗಿದ್ದು ದಾಂಡೇಲಿಯಿಂದ ಹೆಚ್ಚು ಕಡಿಮೆ ಹಳೆ ಉಳುವಿ ರೋಡ್ ಐತಲ್ರಿ, ಆ ರೋಡ್ ಪಕ್ಕದ ಇದು ಅಲ್ಲಿ ನನ್ನ ಕೆಲಸ ಇತ್ತು. ಹಂಗಾಗಿ ನಾವು ಅಲ್ಲಿಂದ ಬೈ ವಾಕ್ ಹೋಗ್ಬೇಕಾಗಿತ್ತು. ಅದು ಕಾಳಿ ರಿವರ್ ಪಿಕ್ಚರ್ ಎಲ್ಲಿ ಏನಂತಂದ್ರೆ ನಾವು ಹಳೆ ಉಳುವೆ ರೋಡಿಗೆ ಹೋಗೋ ಬದಲಿ ಹೊಸ ಉಳುವೆ ರೋಡಿಗೆ ಬಂದ್ಬಿಟ್ಟಿದ್ದೆ ನಾನು.
ಹೊಸ ಬ್ರಿಡ್ಜ್ ಕಡೆ ಅದು ಪಿಕ್ಚರ್ ಆಗಿತ್ತು. ಬಟ್ ಅಟ್ಲೀಸ್ಟ್ ನಮ್ಗೆ ಕಾಳಿ ನದಿ ಅಲ್ಲೂ ಸಿಕ್ತಿತ್ತು, ಇಲ್ಲೂ ಸಿಕ್ತು. ಅದನ್ನ ಕಾಳಿ ನದಿ ನೋಡ್ಕೊಂತ ಟೈಮ್ ಪಾಸ್ ಮಾಡ್ಕೊಂತ ನನಗೆ ಯಾವಾಗಲೇ ಕರೀತು ಅಂದ್ರೆ ಎಲ್ಲ ಮುಗಿದ್ಮೇಲೆ ಅಲ್ಲಿ ದಾಟಿ ಹೋದ್ಮೇಲೆ ಈ ಬ್ಲಾಕಲ್ಲಿ ನಾ ಕೆಲಸ ಮಾಡೋದು ಅಂತ ಅವಾಗ ಫ್ಲ್ಯಾಶ್ ಆಯ್ತು. ಅಲ್ಲಿ ಮಟ್ಟ ನಮ್ಗೆ ಗೊತ್ತಾಯಿಲ್ರಿ, ನಾ ಸುಮ್ಮನೆ ನೇಚರು ನದಿ ಹರಿಯಾಕತ್ತಿದ್ದು, ಆ ಕಲ್ಲು ಬಂಡಿ ಗುಡ್ಡ ಇವ್ ನೋಡ್ಕೋ ಅಂತ ರಾಜ ಹೊಂಟ್ಬಿಟ್ಟನಿ. ಅಲ್ಲಿ ಹೋದ್ಮೇಲೆ ರಾಜ ಸೈನಿಕ ಸೇವಕ ಆಗ್ಬೇಕು ಅನ್ನೋದು ಲಕ್ಷಣ ಇದ್ದಿದ್ದಿಲ್ಲ. ಬಟ್ ಕಡೆಗೂ ಹಂಗೆ ಆತ್ರಿ ಅದು. ನಮ್ಮ ನಸೀಬ್ ಹೆಂಗೈತೆ ನೋಡ್ರಿ ಅವನ ಇಷ್ಟೋ ತನ ಅಡ್ಡಾಡಕತ್ತಿದ್ದು ಬಿಸಿಲಾಗ ಒಂದು ಚೂರು ಕಡಿಮೆ ಆಗಲಿಲ್ಲ. ಈಗ ಇನ್ನೇನು ಬಸ್ ಹತ್ತಬೇಕಪ್ಪ ಹೋಗಿ ಅನ್ನೋದ್ರಾಗ ಆಲ್ರೆಡಿ ಪೂರ ಎಷ್ಟು ಮಗ್ರಾತ್ ನೋಡು. ಇದು ನಮ್ಮ ಗಾಂಡು ನಸೀಬು. ಇವನು 2:30 ಟೈಮ್ ಆತ. ಮೊದಲು ಒಂದು ಸ್ವಲ್ಪ ಏನಾರು ತಿನ್ನು, ಆಮೇಲೆ ಮುಂದಿನ ವಿಚಾರ ಮಾಡೋದು. ಬರ್ರಿ, ಚಲೋ ಐಟಮ್ ಅದಾವೆ. ಅಲ್ಲೇ ಕಚೋರಿ ಮಾಡತ್ತಿದ್ರು, ಅದನ್ನ ಒಂದು ತೊಗೊಂಡು ಇರಲಿ ಅನ್ನೋ ನಾವು ತಿಂದ್ವಿ. ಕಚೋರಿ ತಿಂದ್ವಿ, ಬಟ್ ಅದು ನಮ್ಮ ಲೆಕ್ಕಕ್ಕೇನು ಹೊಂದಲಿಲ್ಲ, ಬಿಸಿನೂ ಇದ್ದಿದ್ದಿಲ್ಲ. ಸೊ ಬಟ್ ಆ್ಯಸ್ ಪರ್ ಪ್ರೈಸ್ ಚಲೋ ಇತ್ತು, 10 ರೂಪಾಯಿ ಅಂತ. ಬಟ್ ಟೇಸ್ಟ್ ಚಟ್ನಿನೂ ಇದ್ದಿದ್ದಿಲ್ಲ. ನಾವೇನು ಖಾರ ಭಾಳ ತಿನ್ನಲ್ಲ, ಬಟ್ ಆದರೂ ಲೈಟ್ ಒಂದು ಸ್ವಲ್ಪ ಚಟ್ನಿ ಇದ್ರೆ ಚಲೋ ಆಗಿತ್ತು. ಇಲ್ಲಿ ಎಗ್ ರೈಸ್ ಐತೆ ಬರ್ರಿ. ಆಮೇಲೆ ಎಗ್ ರೈಸ್ ಕಡೆ ಹೋದಿವ್ರಿಪ್ಪ. ಅದನ್ನ ತಿಂದ್ರೆ ಏನು ಮಾಡೋದು ಅಂತಂದು ಎಗ್ ರೈಸ್ ನಾವು ಪಲಾವ್ಗಿನ ಭಾಳ ಹೊಲಸು ಮಾಡಿದ್ರಿಪ್ಪ. ಏನು ಮಾಡ್ತೀರಿ, ರೊಕ್ಕ ಕೊಟ್ಬಿಟ್ಟೇವಿ. ಈಗ ಅನ್ನಪೂರ್ಣೇಶ್ವರಿಗೂ ಸಿಟ್ಟು ಆಗಬಾರ್ದಲ್ಲ, ಏನು ಮಾಡೋಕ್ಕೆ ಬರೋದಿಲ್ಲ. ಅದನ್ನ ಗಬ ತಿಂದು ಎದ್ದು ಬಂದ್ವಿ. ನಮ್ಮ ಮನ್ಯಾಗ ಹಿಂದಿನ ದಿವಸ ತಂಗಳನ್ನು ಒಗ್ಗರಣೆ ಮಾಡಿಕೊಡ್ತಾರಲ್ಲ, ಅಷ್ಟು ಚಲೋ ಇದ್ದಿದ್ದಿಲ್ಲ ಅದು. ಇವಂದು ಹೋಟೆಲ್ ಇದೆ ನೋಡ್ರಿ, ಇದು ಮಾಷಲ್ಲ ಅಂತಂದು. ದಯವಿಟ್ಟು ಹೋಗೋಂಗಿದ್ರೆ ಒಂದು ಬಿಟ್ಟು 2 ಸಲ ವಿಚಾರ ಮಾಡಿ ಹೋಗ್ರಿ. ಯಾಕಂದ್ರೆ ಲಿಟ್ರಲಿ ಇಟ್ ವಾಸ್ ಹಿಲರಿಯಸ್ ಅಂತೂ ಅಂದರೂ ಅಡ್ಡಿ ಇಲ್ಲ. ನನಗೆ ಭಯಾನಕ ಅನಿಸ್ಬಿಡ್ತಾವೆ ನಾವು ಎಗ್ ರೈಸ್ ತಿಂದು. ಬಿಸಿಲು ಯಾ ನಮೂನಿ ಐತಂದ್ರೆ ಇವೊಂದು ಐ ಮೀನ್ ಫಾರೆಸ್ಟ್, ಬಟ್ ದೇವತಿಲ್ಲ ಅಷ್ಟ ಮಕ್ಕದ ಮೇಲೆ ಚಟ್ಟೆಲ್ಲ ಆಲ್ರೆಡಿ ಹಸಿಯಾಗೈತಿ. ಹೋಗೋ ದಾರಿ ಒಂಚೂರು ತಪ್ಪಿಟ್ರೆ ಹೆಂಗೆ ಆಕೈತಿ ಅನ್ನೋಕೆ ನಾನು ಬೆಸ್ಟ್ ಎಕ್ಸಾಂಪಲ್. ಇನ್ನೇನೀಗ ದಾರಿ ತಪ್ಪಿಟ್ಟಿದ್ವಿ. ಮುಂದಿಂದು ಬೈ ಮಿಸ್ ಆಗಿ ಹೊಸ ಉಳುವಿ ರೋಡಿಗೆ ಬಂದಿದ್ವಲ್ಲ, ಹಳೆ ಉಳುವಿ ರೋಡಿಗೆ ಹೋಗ್ಬೇಕಿತ್ತು ನಾವು. ಇಲ್ಲೈತಿ ಪಿಕ್ಚರ್ ಆ್ಯಕ್ಚುಲಿ. ಅಯ್ಯೋ ಅಪ್ಪ ಬಿಸಿಲು ತಲೆ ದಿಮ್ಮ ಅನ್ನೋದು. ಯಾರನ್ನೂ ಡ್ರಾಪ್ ಕೇಳೋಕ್ಕೂ ಬರೋದಿಲ್ಲ, ಏನಿಲ್ಲ. ಇಲ್ಲಿಂದ ಸುತ್ತ ಹಾಸಿ ಹೋಗ್ಬೇಕು, 2.5-3 ಕಿಲೋಮೀಟ್ರ್ ಆಕತ್ತೆ ಅಂತ ಹೇಳಿದ್ರು. ನನಗೆ ಅದೊಂದು ಏನು ಮಾಡೋಕ್ಕೆ ಬರೋದಿಲ್ಲ. ಮತ್ತು ಬಂದಾಬಿಟ್ಟವಂದ್ಮೇಲೆ ಸುಮ್ಮನೆ ತಣ್ಣ ನಡ್ಕೊತ ಹೋಗ್ಬೇಕು. ಇದನ್ನು ಬಿಟ್ಟರೆ ಬೇರೆ ಆಪ್ಷನ್ ನಮ್ಮ ಕಡೆನೂ ಇಲ್ಲ, ಯಾಕಂದ್ರೆ ಗಾಡಿನೂ ಇಲ್ಲ. ನಾಳೆ ಗಾಡಿ ತೊಗೊಂಡ್ರೆ ಹೋದ್ರಾತಂತ ವಿಚಾರ ಮಾಡಿದ್ದೆ. ಬಟ್ ಅಟ್ಲೀಸ್ಟ್ ಇವತ್ತಿಂದಾದರೂ ನೋಡ್ಬೇಕಲ್ರಿ, ಏನು ಮಾಡೋಕ್ಕೆ ಬರೋದಿಲ್ಲ, ನಡಿಲೇಬೇಕು. ಕಡೆಗೂ ನಾವು ಎಲ್ಲಿ ರೀಚ್ ಆಗ್ಬೇಕಿತ್ತು ಆ ಪಾಯಿಂಟಿಗೆ ರೀಚ್ ಆಗಿ ಬಿಸಿಲಿದ್ದು ಹೊಡ್ತಕ್ಕೆ ಮೊದಲು ಬಿಟ್ಟು ಅವನು ಮಜ್ಜಿಗೆ ಕೊಡಕತ್ತಿದ್ರಲ್ಲಿ. ಐ ಮೀನ್ ಮಜ್ಜಿಗೆ ಇದ್ದು ಅಂಗಡ್ಯಾಗ ಫ್ರೀ ಅಲ್ರಿ, ರೊಕ್ಕ ಕೊಡ್ಬೇಕು, ಕುಡಿಬೇಕು. ಅದ್ರ ಜೀವಕ್ಕಿಂತ ಹೆಚ್ಚಿಂದಲ್ಲ. ಹಾಗಾಗಿ ಆ ಬ್ಲಾಗಿಗೆಲ್ಲ ನೋಡ್ಕೊಂಡು ಲಾಸ್ಟಿಗೆ ಮಜ್ಜಿಗೆ ಕುಡಿದು ನಮ್ದು ಎಷ್ಟಿತ್ತು ಒಂದು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಹೊಳ್ಳಿ ಮತ್ತು ಉಲ್ಟಾ ರಿವರ್ಸ್ ಹೊಂಟಿವಿ ನಾವು. ಇದ್ರದ್ದು ಏನಪ್ಪ ಅದು, ಇದು ಬ್ಯಾಕ್ ವಾಟರ್ ಕಡೆ, ಕಾಳಿ ನದಿ ಕಡೆ ಹೊಂಟ್ವಿ. ಅಲ್ಲಿಂದ ಮತ್ತು ಸೀದಾ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಬಸ್ ಸ್ಟ್ಯಾಂಡಿಂದ ಏನೈತಿ ನಾವು ಒಳ್ಳೆ ಬಸ್ ಹಿಡಿದು ಕುಂತ್ವಿ. ಅಪ್ಪ ಕಡಿಯು ಬಸ್ ಹಿಡಿದು ಕುಂತಾಗೂ ಯಾವ ನಮ್ಗೆ ಗದ್ಲಿತ್ತಂದ್ರೆ ನಾವು ಹಿಂಗೆ ಜಿಗದಾಡಿ ಪಗದಾಡಿ ನಮ್ಮ ಲಾಸ್ಟ್ ಸೀಟಿದ್ದು ನಾವು ಯಾರಿಗೂ ಬಿಟ್ಟು ಕೊಡಲಿಲ್ಲ. ಯಾಕಂದರೆ ಹೆಚ್ಚು ಕಮ್ಮಿ ಗೌರ್ಮೆಂಟ್ ಬಸ್ ಒಳಗಾಗಲಿ ಪ್ರೈವೇಟ್ ಬಸ್ ಒಳಗಾಗಲಿ ಅದೊಂದು ನಮ್ಮ ಆಸ್ತಿ. ಇದಾಗಿತ್ತು ಇವತ್ತಿನ ವ್ಲಾಗು. ಮತ್ತು ಮುಂದೆ ಬಂದಾಗ ಮಾಡಿ ಹಾಕ್ತೀವಂತೆ. ಸೊ ಧನ್ಯವಾದ ಎಲ್ಲರಿಗೂ.